Hey guys, welcome back to Kavya Vlog. ಹೇಳ್ಬಿಡ್ತೀನಿ, ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸೊ ಪ್ಲೀಸ್ ನನ್ನ ವಾಯ್ಸ್ನ ಕ್ಲಿಯರಾಗಿ ಇದು ಮಾಡ್ಕೊಳ್ಳಿ. ಏನಪ್ಪ ಇವತ್ತು ಅಂದರೆ ವಿಶೇಷ, ನಮ್ಮದು ಆ್ಯನಿವರ್ಸರಿ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಆದರೂ ನಾನು ಕೆಲ್ಸಕ್ಕೆ ಬಂದಿದ್ದೀನಿ, ಕೆಲಸ ಮಾಡಬೇಕಲ್ವಾ, ಸೊ ಅದಕ್ಕೆ ಕೆಲ್ಸಕ್ಕೆ ಬಂದಿದ್ದೀನಿ. ಈವ್ನಿಂಗ್ ಹೋಗ್ತಾ ಇದ್ದೀನಿ ಮನೆಗೆ. ಈವ್ನಿಂಗ್ ಹೋಗಿ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿ ಪೂಜೆ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮನೆಗೆ ಯಾರನ್ನೂ ಗೆಸ್ಟ್ನ ಕರೆದಿಲ್ಲ, ಸೊ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ನೈಟು ಕೇಕ್ ಕಟ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಅದು ನಾವು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಯಾಕಂದರೆ ನಾನು ಫುಲ್ ನಿದ್ದೆಗೆ ಹೊಂಟೋಗ್ಬಿಟ್ಟಿದ್ದೆ. ಆವಾಗ ಕರ್ದು ಕೇಕೆಲ್ಲ ಕಟ್ ಮಾಡಿ ನಮ್ಮ ಪುನೀತ ಒಂದು ಬ್ಯೂಟಿಫುಲ್ ಲೈಫ್ ಲಾಂಗ್ ಮೆಮೊರಿ ಥರ ನನಗೊಂದು ಗಿಫ್ಟ್ ಕೊಟ್ಟಿದ್ದಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸಖತ್ತಾಗಿದೆ. ಅದು ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ. ಇನ್ನೇನೇನು ಹೇಳೋದಪ್ಪ, ಹೇಳೋಕ್ಕಾಗಲ್ಲ. 2 ಇಯರ್ಸ್ ನಾವು ಹೆಂಗೆ ಕಳೆದೋ ಅಂತಲೇ ನಾವು ಗೊತ್ತಿಲ್ಲ, ಅಷ್ಟು ಇದಾಗಿ ಕಳೆದಿದ್ದೀವಿ. ಸಖತ್ತು, ಹೇಳೋಕ್ಕಾಗಲ್ಲ. ಅದನ್ನ ಇಗ್ನೋರ್ ಮಾಡಿ ಗಾಯ್ಸ್, ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳಿ ಪ್ಲೀಸ್. ಯಾಕಂದರೆ 2 ಇಯರ್ಸಲ್ಲಿ ನಾವು ಎಷ್ಟು ಕಿತ್ತಾಡಿದ್ದೀವಿ, ಎಷ್ಟು ಜಗಳ ಮಾಡಿದ್ದೀವಿ, ಎಷ್ಟು ಹತ್ತಿದ್ದೀನಿ, ಎಷ್ಟು ತುಂಬ ತುಂಬ ಅಂದರೆ ತುಂಬ ಆಗಿದೆ. ಬೇಡ ಅಂದರೆ ಅಷ್ಟೇ ಚೆನ್ನಾಗಿ ನೋಡ್ಕೋತಾನೆ ನನ್ನ. ಟೈಮ್ ಕೊಡೋಲ್ಲ, ಅದೆಲ್ಲ ಏನಿಲ್ಲ. ಅವನಿಗೆ ಯಾವಾಗ ಫ್ರೀ ಆಗುತ್ತೆ ಅವಾಗೆಲ್ಲ ಟೈಮ್ ಕೊಡ್ತಾನೆ. ಅದು ಹೆಂಗೆ 2 ಇಯರ್ಸ್ ನಾವು ಹೋದೋ ಮದುವೆ ಆಗಿ ನಾನು ಹೆಂಗಿದ್ದೀವಿ ಅನ್ನೋದೇ ಇದಿರೋದು. ಆ್ಯಕ್ಚುಲಿ ಸಖತ್ತು ಜರ್ನಿ ಚೆನ್ನಾಗಿ ಹೋಗಿದೆ ನಮ್ಮದು. ಅದ್ರ ಮೇಲೆ ಏನು ಹೇಳಿ, ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 2 o'clock. ನಾನು ಇಲ್ಲಿಂದ 5:30ಗೆ ಬಿಡಬೇಕು, ಯಾಕಂದರೆ ನಾನು ಪರ್ಮಿಷನ್ ಕೇಳಿದ್ದೀನಿ, ನನ್ನ ಹತ್ರ ಪರ್ಮಿಷನ್ ಕೇಳಿದ್ದೀನಿ. ಸೊ ಮನೆಗೆ ಹೋಗಿ ಟೆಂಪಲ್ಗೆ ನಾನು ಏನು ಔಟ್ಫಿಟ್ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗೋಣ ಅಂತ ನಾನಿದ್ದೀನಿ, ಯಾಕಂದರೆ ನಾನು ಸ್ಯಾರಿ ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕೊಂಡು ಬಂದಿದ್ದಾನೆ. ಸೊ ನಾನು ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ನಾವೆಲ್ಲೂ ಟೆಂಪಲ್ಗೆ ಹೋಗ್ತಾ ಇಲ್ಲ, ಮನೆ ಹತ್ರನೇ ಅಣ್ಣಮ್ಮ ಕುಣಿಸಿದ್ದಾರೆ, ಸೊ ಅಲ್ಲೇ ಪೂಜೆ ಕೊಡ್ತಾ ಇದ್ದೀವಿ ಅಷ್ಟೇ. ಮನೆಗೆ ಹೋಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ ಗಾಯ್ಸ್. ಆ್ಯಕ್ಚುಲಿ ನಾನು ಲೇಟಾಗಿ ಹೋಗಿತ್ತು, ಸೊ ಅದಕ್ಕೆ ನಾನು ಆಟೋ ಹೊತ್ಕೊಂಡು ಬೇಗ ಮನೆಗೆ ಬಂದುಬಿಟ್ಟಿದ್ದೆ. 7 o'clock 7:50ಗೆಲ್ಲ ನನ್ನ ಮನೆ ಬಿಟ್ಟಿತ್ತು. ಸೊ ಮನೆ ಅಂತೀನಿ, ಆಫೀಸಿಗೆ ಬಿಟ್ಟಿತ್ತು. ಸೊ ಅದಕ್ಕೆ ಬಂದಿದ ತಕ್ಷಣ ಟಕ ಅಂತ ರೆಡಿಯಾಗಿ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ. ಇವಾಗಲೇ 8:30 ಆಗ್ತಿದೆ. ಪೂಜೆ ಕೊಡೋದಕ್ಕೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಮನೆಗೆಲ್ಲ ನೆಂಟರು ಬಂದಿದ್ದಾರೆ. ಸೊ ಇವಾಗ ಟಕ ಅಂತ ರೆಡಿ ಆಗಬೇಕು. ನಾನು ಬಂದು ಈ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಈ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಬನ್ನಿ ತೋರಿಸ್ತೀನಿ ನಿಮಗೆ. ಗೈಸ್, ಸ್ಯಾರಿ ವೇರ್ ಮಾಡಿದ್ದೀನಿ ನೋಡಿ, ಸೂಪರಾಗಿ ಕಾಣಿಸ್ತಿದೆ ನನ್ನ ಮೇಲೆ. ತೋರಿಸ್ತೀನಿ ಆಮೇಲೆ ಫುಲ್ ರೆಡಿ ಆಗಿಬಿಟ್ಟು. ಎಲ್ಲ ಮನೆಗೆಲ್ಲ ನೆಂಟರು ಬಂದಿದ್ದಾರೆ ಗಾಯ್ಸ್. ಟುಡೇ 2nd ಇಯರ್ ಕಂಪ್ಲೀಟ್ ಆಗಿದೆ ನಮ್ಮದು ಆ್ಯನಿವರ್ಸರಿ. ಮದುವೆ ಆಗಿರೋ ದಿನ ಇವತ್ತು. ಐ ಆಮ್ ಪ್ರೌಡ್ ಟು ಸೇ ನಾವು ಮದುವೆ ಆಗಿದ್ದೀವಿ ಅಂತ. ಸನ್ಸ್ಕ್ರೀನ್ ಇದು ಏನು ಗಾನ್ವಿ, ಕಾಣಿಸ್ತಾ ತಾರಾಕ್ ಮಕ್ಕಳೆಲ್ಲ ಫುಲ್ ಅಪ್ಡೇಟ್ ಗೈಸ್. ಆ್ಯಕ್ಚುಲಿ ನಮ್ಮ ಮನೆ ಮಕ್ಕಳಿಗೆ ನನ್ನ ಬ್ಲಾಗ್ ಅಂದರೆ ತುಂಬ ಇಷ್ಟ. ಮಿಡ್ನೈಟ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮಿಡ್ನೈಟ್ ಕಾಜಲ್ ಸೂಡು ಲೈಕ್ ಕೊಟ್ಟು. ಅಯ್ಯೋ, ಈ ಲಿಪ್ಸ್ಟಿಕ್ ಡೌಟ್
ಇದು ತುಂಬ ಡಾರ್ಕಾಗಿ ಕಾಣಿಸುತ್ತೆ, ಸೊ ಐ ಥಿಂಕ್ ಇದು ಬೇಡ, ಇದು ವೇರ್ ಮಾಡ್ತೀನಿ. ಇದು ಚೆನ್ನಾಗಿ ಕಾಣಿಸುತ್ತೆ. ಈ ಚೈನ್ ಒಂದು ಹಾಕೊಂಡಿದ್ದೀನಿ, ವಾಲೆ ಒಂದು ಹಾಕಬೇಕು. ವೆಯ್ಟ್, ನಾನು ಯಾವ ವಾಲೆ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇಗ್ನೋರ್ ಮಾಡಿ ಈ ವಾಲೆ ಐ ಆಮ್ ವೇರಿಂಗ್. ಸೂಪರ್ ಆಗಿ ಕಾಣಿಸ್ತಿದೆ ಅಲ್ವಾ? ಶೇರ್ ಸ್ಟೈಲ್. ಇವಾಗ ಫಸ್ಟ್ ಬ್ಯಾಂಗಲ್ಸ್ ಹಾಕೋಣ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಸೂಪರ್ ಬ್ಯಾಂಗಲ್ಸ್. ಚಾಕ್ಲೇಟ್ ಕಣ್ಣಲ್ಲಿ ಹೊಡಿತು ಬ್ಯಾಂಗಲ್ ಬಂಗಾರಿ. ಆ್ಯಕ್ಚುಲಿ ನಾನು ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ನಾನು ಗ್ರೀನ್ ಕಲರ್ ಬ್ಯಾಂಗಲ್ ಅಂದರೆ ತಂದ್ಕೊಟ್ಟಿತ್ತು. ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಿಸ್ ಒನ್. ಸಿ ಬ್ಯಾಂಗಲ್ ಥರ ಬಿದ್ದಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ತುಂಬ ದೊಡ್ಡದಾಗಿದೆ ಗಾಯ್ಸ್ ಮಲ್ಲಿಗೆ ಹೂವು. ಕುಂಕುಮ ಇಕ್ಕಿದ್ರೇ ಹೆಣ್ಮಕ್ಳಿಗೆ ತುಂಬ ಲಕ್ಷಣ ಕಾಣಿಸೋದು. ಸೊ ಕುಂಕುಮ ಇವಾಗ ದೀಪ ಅನಿಸ್ಬೇಕು. ದೀಪ ಅನಿಸ್ಬಿಟ್ಟು ದೇವಸ್ಥಾನ ಮೀನ್ಸ್ ಮನೆ ಹತ್ರನೇ ಹಣ್ಣು ಕುಂತಿದ್ದಾರೆ, ಸೊ ಅಲ್ಲೋಗಿ ಪೂಜೆ ಕೊಡಬೇಕು. ಓಕೆನಾ? ಬನ್ನಿ ಹೋಗೋಣ ಗೈಸ್. ಮನೆಗೆಲ್ಲ ಪೂಜೆ ಮಾಡಾಯಿತು. ಕೇಕ್ ಕೊಡೋಕ್ಕೆ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದೀವಿ. पुनीत नामदेस्य, राजो नामदेस्य, शिवकुमारी नामदेस्य, जगदीश नामदेस्य, किरण नामदेस्य, स्वामी नामदेस्य, अरुण कुमार नामदेस्य, पार्वती नामदेस्य, रामी नामदेस्य, लक्ष्मी नामदेस्य, तारक महर्षि नाम्या, अनिकेत महर्षि नाम्या, मंजुनाथ नाम्या, ललिता नाम्या, नवदीपा नामदेस्य, गोपाल नामदेस्य, सकल कुटुंब वर्गस्य आयुर आरोग्य, वेंकटेश नामदेस्य, सकल कुटुंब वर्गस्य आयुर आरोग्य, नूतनवस्त्रावण प्राप्तस्त्वखिलाण्ड कोटि ब्रह्माण्ड नायकी उज्जण्डं देवी आरोग्य भाग्य सिद्धिरस्तु। महालक्ष्मी प्रियाय नमः। ओम सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च मम सर्वदा। ओम अन्नपूर्णे सदापूर्णे शंकर प्राणवल्लभे ज्ञान वैराग्य सिद्ध्यर्थं दीक्षां देहि पार्वती। ओम पार्वती परमेश्वर सुता दस्तम लक्ष्मी वेंकटेशस्तुं। अन्नपूर्णे सदापूर्णे शंकर प्राणवल्लभे ज्ञान वैराग्य पाप संहारम एक बिल्वम शिवार्पणम। जयलक्ष्मी सरस्वती श्रीलक्ष्मी वरलक्ष्मी च मम सर्वदा। ಅಲ್ಲಿ ಸೈಡಲ್ಲಿ ಬಂದ್ಬಿಡಿ ಕಡೆ ಬಂದಿದೆ ಆ ಕಡೆ लेखा नामदेस्य सुभाष नामदेस्य भावना नामदेस्य भाग्य सिद्धिरस्तु। मायुतडाक्षे ओम महालक्ष्मी च विद्महे
आयतनवान् भवतिं त्वमेव माता च पिता त्वमेव त्वमेव बन्धुश्च सखा त्वमेव निरवध्यग्नैकसिन्धो संसारसागरसमुत्तरनेकसेतो शुतेन्द्रिये सेवेन्द्रिये ದಂಪತಿ ದೀರ್ಘಮಾಯು ಆರೋಗ್ಯ. ಅಣ್ಣಮ್ಮಂಗೆ ಪೂಜೆ ಎಲ್ಲ ಕೊಟ್ಕೊಂಡು ಬಂದಾದ್ಮೇಲೆ ಮನೇಲಿ ಎಲ್ಲರೂ ಸೇರಿ ನನಗೂ ಪುನೀತಂಗೂ ಕೇಕ್ ಕಟ್ ಮಾಡಿಸಿದ್ರು. ಕಟ್ಟಿಂಗ್ ಎಲ್ಲ ಆದಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಪುನೀತ್ಗೆ ನನಗೆ ಅರ್ಶಿನ ಕುಂಕುಮ ಇಕ್ಕಿ ಬಟ್ಟೆ ಇಟ್ಟರು. ಹಿಂಗೆ ಲೇಟ್ ಆಯ್ತಂದೆ. ವಾತಾವರಣ ಚೆನ್ನಾಗಿತ್ತು ಅಂತ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಹೊರಗಡೆನೇ ಕೂತ್ಕೊಂಡು ಊಟ ಮಾಡೋದು. ಇಟ್ಸ್ ಗುಡ್. ಏನಪ್ಪ ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಮ್ಮ ಪುನೀತ ನನಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ. ಆ್ಯನಿವರ್ಸರಿಗೆ ಬನ್ನಿ ತೋರಿಸ್ತೀನಿ ಏನಂತ. ಎಷ್ಟು ಚೆನ್ನಾಗಿದೆ. ಇದು ನನ್ನ ಡ್ರೀಮ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಫೋಟೋ ಬಂದು ನಾನು ಮದುವೆ ಆದಮೇಲೆ ಈ ಥರ ನನ್ನ ಬೆಡ್ರೂಮಲ್ಲಿ ಮೀನ್ಸ್ ನಾವು ಮಲ್ಕೊಳ್ಳೋ ಜಾಗದಲ್ಲಿ ಹಿಂಗೆ ತಲೆ ಮೇಲೆ ಇಡಬೇಕು ಅಂತ ನನ್ನ ಡ್ರೀಮ್ ಆಗಿತ್ತು. ಬಟ್ ನಾನು ಹೇಳಿದೆ ಒಂದು ಸತ ಅವನಿಗೆ ನನಗೆ ಈ ಥರ ಮಾಡಬೇಕು ಅಂತ ಇಷ್ಟ ಅಂತ. ಅದನ್ನೇ ಅವ್ನು ಗ್ಯಾಪ್ನ ಇಟ್ಕೊಂಡು ಈ ಸತ ಆ್ಯನಿವರ್ಸರಿಗೆ ಈ ಫ್ರೇಮ್ ಕೊಟ್ಟಿದ್ದಾನೆ. ಬಟ್ ತುಂಬ ಕ್ಯೂಟಾಗಿದೆ. ಬಟ್ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಅವ್ನು ತುಂಬ 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 ಇಷ್ಟ ಆಯಿತು. ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇವತ್ತು ಮನೆಗೆಲ್ಲ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ದೀಪು, ಗೋಪಾಲಣ್ಣ, ತಾತ ಎಲ್ಲ ಬಂದಿದ್ದರು. ಮಕ್ಕಳೆಲ್ಲ ಬಂದಿದ್ದರು. ಚಿಕ್ಕಮ್ಮ ಚಿಕ್ಕಪ್ಪಂದಿರೆಲ್ಲ ಬಂದಿದ್ದರು. ಬಟ್ ಚೆನ್ನಾಗಿತ್ತು. ಇವತ್ತಿನ ದಿನ ಮಾತ್ರ ಸಖತ್ ಎಂಜಾಯ್ ಮಾಡಿದ್ದೀನಿ. ಇನ್ನೊಂದೇನಪ್ಪ, ನಾನು ಆ್ಯನಿವರ್ಸರಿ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಎಲ್ಲ ಮನೆಯವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ಅದು ಹೇಳೋಕ್ಕಾಗಲ್ಲ ಬಿಕಾಸ್ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಅನ್ಕೋತೀನಿ. ಮೀನ್ಸ್ ನಾವು ಟೆಂಪಲ್ಗೇನು ಹೋಗಿಲ್ಲ. ಬಿಕಾಸ್ ನಾನು ಏನಪ್ಪ ಕೆಲಸದಿಂದ ಬಂದಿದ್ದೆ ಲೇಟ್ ಆಗೋಯಿತು. ಸೊ ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ. ಮನೆ ಹತ್ರನೇ ನಿಮ್ಗೆ ಹೇಳಿದ್ನಲ್ಲ ಅಣ್ಣಮ್ಮ ಕುಣಿಸಿದ್ರು ಅಂತ. ಸೊ ಅಣ್ಣಮ್ಮ ಕುಣಿಸಿರತ್ತವೆ ನಾವು ಪೂಜೆ ಕೊಟ್ಟು, ನೀವು ನಂಬ್ತಿರೋ ಬಿಡ್ತಿರೋ ದೇವಸ್ಥಾನದಲ್ಲೂ ಇಷ್ಟು ಚೆನ್ನಾಗಿ ಪೂಜೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಣ್ಣಮ್ಮ ಕುಣಿಸಿರೋ ಕಡೆ ತುಂಬ ಚೆನ್ನಾಗಾಯಿತು ಪೂಜೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಖತ್ ಚೆನ್ನಾಗಾಯಿತು. ನಮಗೂ ತುಂಬ ಖುಷಿ ಆಯಿತು. ಇಷ್ಟೇ ನಮ್ಮ ಸೆಕೆಂಡ್ ಆ್ಯನಿವರ್ಸರಿ ಈ ಥರ ಆಗಿದೆ. ಈ ಥರ ಸೆಲೆಬ್ರೇಟ್ ಮಾಡಿದ್ದು. ಇನ್ನು ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಕೊಟ್ಟಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು. ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮ ಹತ್ರ ಆಶೀರ್ವಾದ ತೊಗೊಂಡು, ಅಲ್ಲಿ ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ. ನಮ್ಮ ಮನೆ ಭೈರವ ಇದನ್ನೆಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಅವನ ಹತ್ರನೂ ಶೇಕ್ ಹ್ಯಾಂಡ್ ಇಸ್ಕೊಂಡು ನನ್ನ ತಮ್ಮಂಗೆ ಸ್ವೀಟ್ ಕೊಟ್ಟು, ನಮ್ಮ ಅಮ್ಮಂಗೆ ಸ್ವೀಟ್ ಕೊಟ್ಟು ಆಶೀರ್ವಾದ ತಗೊಂಡು ಬಂದು ಅಷ್ಟೇ. ಇದಾಗಿತ್ತು ಆ್ಯನಿವರ್ಸರಿ, ಸೆಕೆಂಡ್ ಆ್ಯನಿವರ್ಸರಿ ವ್ಲಾಗು. ತುಂಬ ಚೆನ್ನಾಗಾಯಿತು. ನನಗೂ ತುಂಬ ಖುಷಿ ಆಯಿತು. ಮನೆಯವರೆಲ್ಲರೂ ತುಂಬ ಖುಷಿಪಟ್ಟು ಸೆಲೆಬ್ರೇಟ್ ಮಾಡಿದ್ದಾರೆ. ನಮಗೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದೇನಪ್ಪ ಅಂದರೆ ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. Love you all.